ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಾವು ಹೇಳಿದ್ನಲ್ಲ ನಮ್ಮ ಮನೆಯವ್ರದ್ದು ಇನ್ನೊಂದು ಅಜ್ಜಿ ಮನೆ ಐತಂತ ಹೇಳಿ. ಸೊ ಅಲ್ಲೇ ಹೊಲದ ಮನೆಗೆ ಹೊಂಟಿದ್ವಿ ನೋಡ್ರಿ. ದೂರ ಇಲ್ಲ, ಇಲ್ಲೇ ಸ್ವಲ್ಪ ರೋಡ್ ಕ್ರಾಸ್ ಮಾಡಿ ಹೋದ್ರೆ ಬರ್ತೈತಿ. ಸೊ ಅದು ಮಸ್ತ್ ಐತ್ರಿ. ಹೊಲದಾಗ ಐತಿ ಮನಿ. ಅಲ್ಲಿ ಕ್ಲೈಮೇಟ್ ಅಂತ್ರಿ ಸಖತ್ತಾಗಿರ್ತೈತಿ. ಯಾಕಂದ್ರೆ ಹೊಲದೊಳಗಲ್ಲ ಫ್ರೆಂಡ್ಸ್, ಮಸ್ತ್ ಇರ್ತೈತಿ ಕ್ಲೈಮೇಟ್ ಎಲ್ಲ. ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಮಳೆಯಾಗಿತ್ತು ನೋಡ್ರಿ. ಅದಕ್ಕೆ ಸ್ವಲ್ಪ ಹೊಲ ಅಲ್ಲ ಮತ್ತು ಸ್ವಲ್ಪ ರಾಡೆಲ್ಲ ಇರ್ತೈತಿ. ಐತಿ ಅಲ್ಲಿ ಹಂಗ ರೌಂಡ್ ಹೊಡೆದು ಹೋಗ್ತಿದ್ವಲ್ಲ, ಅದಕ್ಕಂದೆ ನಾ ಅವಾಗ ಬಂದಾಗ ಇದು ಕೂಲ್ ಮಾಡಿದ್ದಿಲ್ಲ ಇನ್ನು. ಹಾ ಟ್ರ್ಯಾಕ್ಟರ್ ಹೋಗಿತ್ತು. ಹೌದು, ಲೈಟಿಂಗ್ ಕಂಬದ ಕಡೆ ಕೆನಾಲ್ ಇಲ್ಲ, ಮತ್ತೆ ಅಲ್ಲಿ ಇಳಿದು ಹತ್ತದ ಈ ಕಡೆ ಅದಮ್ಮ ಅಂಕಿತ ಹೊಂಟ ನೋಡು. ಹಂಗ ಬಾ ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣತಿತ್ತಲ್ಲ ಅದ ನೋಡ್ರಿ. ಆದ್ರೂ ಏನೋ ಹೇಳ್ರಿ, ಈ ಥರ ಹೊಲದೊಳಗೆ ಮನೆ ಮಾಡ್ಕೊಂಡಿರೋದು ಸುಖ ಅನಿಸ್ತೈತಿ. ಯಾರ್ದು ಕಿರಿಕಿರಿ ಇರಂಗಿಲ್ಲ. ಸೊ ಆರಾಮ್ ರಿಲ್ಯಾಕ್ಸ್ ಆಗಿರ್ಬೋದು ನೋಡ್ರಿ. ನೀವೇನಂತೀರಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಲ್ಲ. ಮತ್ತು ಮಗನ್ ನೋಡ್ರಿ ಎಷ್ಟು ಖುಷಿಯಿಂದ ಓಡಾಡಿ ಹೊಂಟಾನಲ್ಲಿ. ಕೈಗೆ ಸಿಗೋಲ್ಲ ಅವಂತ್ರಿ ಮಾರ್ಗದಲ್ಲಿ ನಡೆದು. ಫೈನಲಿ ಮನೆ ಹತ್ರ ಬಂದೀವಿ ನೋಡ್ರಿ. ಇದೇ ಮನೆ ಎಷ್ಟು ಚಂದ ಐತಲ್ಲ. ಸೊ ಮನೆ ಹತ್ರ ಎಲ್ಲ ಗಿಡ ಮರ ಎಲ್ಲ ಬೆಳೆಸ್ಯಾರ. ಮತ್ತು ಆಜು ಬಾಜು ಭತ್ತ ಮತ್ತು ಗೊಂಜಾಳ ಎಲ್ಲ ಹಾಕಿದ್ರು. ಸೊ ಇನ್ನೂ ನೋಡಾಕ ಭಾಳ ಚಂದ ಅನಿಸ್ತೈತಿ. ಏನಪ್ಪ ಅಂತಂದ್ರೆ ಇವರು ತರಕಾರಿ ಎಲ್ಲ ಆಲ್ಮೋಸ್ಟ್ ಮನೆ ಮುಂದೆನೇ ಎಲ್ಲ ಹಾಕಿರ್ತಾರೆ. ಮೆಣಸಿನ್ಕಾಯಿ, ಟೊಮ್ಯಾಟೊ, ಸೌತೆಕಾಯಿ. ಸೊ ಇದೆಲ್ಲ ಮನೆ ಮುಂದೆ ಹಾಕಿರ್ತಾರೆ. ಆರಾಮಾಗಿ ಮಾರ್ಕೆಟಿಗೆ ಹೋಗೋದು ಕಿರಿಕಿರಿ ಇರಂಗಿಲ್ಲ. ಸೊ ಅವಾಗ ಇವಾಗ ಬೇಕಾದಾಗ ಹರ್ಕೊಂಡು ತಗೋಬೋದು. ನೋಡಿ ಅವನು ಆಂಜನೇಯ ಅಲ್ಲಿ ಆಗೋಲ್ದಕ್ಕ ದೌಡ್ ಬಂದ ನೋಡ. ಸಮಾಧಾನ ಅನ್ನೋದಿದ್ರೆ ಏನ್ ರಾಜಿತ್ತು ಐತಿ. ಬಿಸ್ಕಿಟ್ ಐತಿ ಇದು ಹಿಡ್ಕೊ ಸ್ವಲ್ಪ. ಅಲ್ಲಿ ತಕೋ ಬಾ. ಅಲ್ಲಿ ಹಾ ಅಲ್ಲಿ ಬಾ. ಅಲ್ಲಿ ಅಂದ್ರ ಅಲ್ಲಿ ಬಾಗಿಲಿಗೆ ನೀರು ಅಂತ ಹಾ ಇಲ್ಲಿ ನೋಡಿ ಫ್ರೆಂಡ್ಸ್, ನಾಯಿ ಮತ್ತು ಆಕ ಅದು ಎಲ್ಲ ಅದಾವು. ನನ್ನ ಮಗ ಫುಲ್ ಖುಷಿ ಆಗ್ಬಿಟ್ಟೈತಿ ಇವ್ನು ನೋಡೆಲ್ಲ. ಸ್ವಲ್ಪ ನಾಯಿಗೆ ಹೆದರ್ತಾನ, ಆದ್ರೂ ಯಾಕೋ ಮುಟ್ಟಿದ ನೋಡ್ರಿ. ಏನ್ ಮಾಡಂಗಿಲ್ಲ. ಸುವಿದ್ ತಿನ್ಸಾಗ್ಲಿ ಬಾ. ಸುವಿದ್ ಕೊಡ್ ಅಲ್ಲಿ ಕೊಡ್. ನೋಡ ಸುವಿದ್ ಹೆದರ್ಲಾರ್ದ ತಿನ್ಸ ಅಂತಾನ. ಹೌದಾ? ನೋಡಲಿ ನೀ ಹೆದರ್ತೀಯಲ್ಲ. ಇಲ್ಲಿ ಬಿಡ. ಒಂದಿತ್ತು ದೊಡ್ಡ ಸಾಯ್ತಲ್ಲ. ದೊಡ್ಡ ಸಾತಿಂದ
ಅದು ವಯಸ್ಸಾತಪ್ಪಜಿ, ವಯಸ್ಸಾದ್ಮೇಲೆ ಸಾಯ್ತದ ಪಾಪ. ಅದು ಸಾಯ್ತ, ಅದು ಬಾಲ ಕಟ್ ಮಾಡಿದ್ದ. ನನಗೂ ತುಂಬಾ ಖುಷಿ ಆಯಿತು. ಈ ಥರ ಎಲ್ಲ ನನಗೂ ನೋಡಾಕೋದು ಭಾಳ ಇಷ್ಟ. ಆದರೂ ಏನೋ ಹೇಳ್ರಿ, ಹಳ್ಳಿ ಜೀವನ ಭಾಳ ಚಂದ ನೋಡ್ರಿ. ಯಾಕಂದ್ರೆ ಅದ್ರೊಳಗೆ ಈ ಥರ ಎಲ್ಲ ಹೊಲದೊಳಗೆ ಮನೆ ಇರ್ತೈತಲ್ಲ, ಸೊ ಆರಾಮ್ ಯಾವುದೋ ಗಾಡಿ ಕಿರಿಕಿರಿ ಇರಂಗಿಲ್ಲ, ಧೂಳೆಲ್ಲ ಸಿಕ್ಕಾಪಟ್ಟಿ. ಸೊ ಅದರಿಂದ ಸಿಕ್ಕಾಪಟ್ಟಿ ನಮಗೂ ಅದು ಇದು ಅಲರ್ಜಿ ಎಲ್ಲ ಶುರು ಆಗ್ತವೆ. ಸೊ ಈ ಥರ ಹೊಲದೊಳಗಿದ್ರೆ ಯಾವುದು ಕಿರಿಕಿರಿ ಇರಂಗಿಲ್ಲ. ನೋಡಾತಿರ್ಬೋದು ಎಷ್ಟು ಚಂದ ಐತೆ ಅಂತೇಳಿ ನೇಚರ್ ಎಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟಿ ಖುಷಿ ಆಯ್ತು ನೋಡ್ರಿ. ಇಲ್ಲಿ ನೋಡ್ರಿ, ಇದನ್ನೆಲ್ಲ ಆಕಳ ಎತ್ತು ಕಟ್ಟಾಕಂತೇಳಿ ಮಾಡ್ಯಾರ. ಈಗ ಆಕಳಿಲ್ಲ, ಹೊರಗಡೆ ಕಟ್ಟಾರ. ಸೊ ಹಂಗ ನಿಮಗೆ ತೋರ್ಸಾತೀನಿ ನಾನು. ಮೂರು ಸೈಡು ದನ ಅದು ಕಟ್ಟೋದಕ್ಕೆ ಹಕ್ಕಿ ಅಂತೇಳಿ ಕರೀತಾರ. ನಿಮ್ಮೂರ ಸೈಡ್ ಏನಂತ ಕರೀತಾರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನೋಡ್ರಿ ಖುಷಿ ಆಗಿತ್ತು. ನೋಡು ಮಮ್ಮಿ ಕಡೆ ನೋಡು. ನಾವೆಲ್ಲ ಅವಾಗ ಜೋಕಾಲಿ ಆಡ್ತಿದ್ವಿ. ಬಟ್ ಈಗಿನ ಮಕ್ಕಳಿಗೆ ಪಾಪ ಅವಕ್ಕ ಈ ತರ ಜೋಕಾಲಿ ಇದು ಕಂಡ್ರೆ ಸಿಕ್ಕಾಪಟ್ಟಿ ಖುಷಿ ಆಗ್ತೈತಿ. ಜೋಕಾಲಿಯಾಗ ಕುತ್ಕೊಂಡ್ ಇದು ಮಾಡಿದಾರ ಶೂಟಿಂಗ್. ಈ ಕಡೆ ನೋಡು, ಒಂದು ಫೋಟೋ ಹೊಡಿ. ಸೊ ಇಲ್ಲೇನದಾರಲ್ಲ ಅವರು ನಮ್ಮ ಮನೆಯವ್ರ ಮಾಮಾರ. ಓಕೆ, ಈಗ ಒಳಗೆ ಹೋಗುನ್ ಬರ್ರಿ. ಒಳಗೆ ಮನೆ ಹಂಗೈತೆ ಅಂತ ತೋರಿಸ್ತೀನಿ. ನಾವು ಬಂದು ಭಾಳ ಹೊತ್ತತ್ತು, ಬಟ್ ಒಳಗೆ ಹೋಗಿಲ್ಲ ನೋಡ್ರಿ. ಇಲ್ಲೇ ಆಟ ಆಡ್ಕೊಂತ ಕುಂತಿದ್ವಿ. ಚಿಕ್ಕ ಮಾವರ್ ಅಂದ್ರೆ ನಮ್ಮ ಅತ್ತೆ ತಮ್ಮ. ಅಕ್ಕಗಂತಡಿ ಇಲ್ಲ ಕರೆಂಟ್ ಹಿಡ್ದೇನ್ ಇಲ್ಲೊಂದ್ ಅದೇನ್ ಹಿಡ್ಕೊಲಿಲ್ಲ. ಏನೇನು ಮಾಡಲ್ ಬಾಪು, ಜೋಕಾಲಿ ಮೇಲೆ ಕುತ್ಕೊಂಡು ಹಿಡ್ಕೊಂಡದ್ ಬಿಡ. ಅದೇನ್ ಜೊತೆ ಹಿಡ್ಕೊಂಡತ್ತ. ಇದೆಲ್ಲ ಫೋಟೋದವಲ್ರಿ ನಮ್ಮ ಮನೆಯವ್ರ ಅಜ್ಜಿ ಮತ್ತ ನಮ್ಮ ಮನೆಯವ್ರ ಚಿಕ್ಕ ಮಾವರ್ ಅಂತ ಹೇಳಿ. ಹಂಗ ಒಳಗ್ ತೋರಿಸ್ತೇನೆ ಬರ್ರಿ. ಕರೆಂಟ್ ಹೋಗಿದ್ವು ನಾವು ಹೋದಾಗ. ಸೊ ಇಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಐತಿ ನೋಡಿ. ಕರೆಂಟ್ ಹೋಗ್ಯಾವ, ಆದ್ರೂ ಬ್ಯಾಟ್ರಿ ಹೆಚ್ಚಿಗೆ ತೋರ್ಸಾತೈತಿ. ಹಂಗ ಈಗ ಇಲ್ಲಿ ಮುಂದೆ ಹೋದ್ರ ಒಂದು ದೇವ್ರ ಕೋಣಿ ಐತಿ, ಮತ್ತೆ ಇಲ್ಲಿ ಕಿಚನ್ ಐತಿ. ಇದ ನೋಡ್ರಿ ದೇವ್ರ ಕೋಣಿ. ಮುಂದೆ ಹಂಗ ಹೋದ್ರೆ ಕಿಚನ್ ಐತಿ. ಮತ್ತು ಇಲ್ಲಿ ಹಿತ್ತಲ ಬಾಗಿಲು ಐತಿ. ಇಲ್ಲೆಲ್ಲ ನೀವು ನೋಡಾತಿರ್ಬೋದು, ಕಟ್ಗೆ ಒಳಗೆ ನೀರು ಕಾಸ್ತಾರ. ಇಲ್ಲೆಲ್ಲ ಒಲಿನೂ ಮಾಡ್ಯಾರ ನೋಡ್ರಿ.
ಇದು ಇಲ್ಲೆಲ್ಲ ಬೇಕಾಗಿದ್ದ ಅಡುಗೆನೂ ಮಾಡ್ತಾರ. ಮತ್ತೆ ಅಲ್ಲಿ ಗ್ಯಾಸ್ನು ಐತಿ. ಮತ್ತೆ ಇಲ್ಲಿ ನೀರ್ ಕಾಸಕ್ಕೂ ಸೈಡಿಗೆ ಒಂದು ದೊಡ್ಡ ಉರಿ ಮಾಡ್ಯಾರ. ಇದು ಈ ಸೈಡ್ ಒಂದು ಬಾಗ್ಲ ಹಚ್ಚಾರ, ಹಿತ್ತಲ್ ಬಾಗ್ಲ ಅಂತ ಹೇಳಿ. ಈಗ ಅವ್ರಿಗೆ ಯಾವ ಗಿಡ ಬೇಕು ಅವನ್ನೆಲ್ಲ ಹಚ್ಚಾರ ನೋಡ್ರಿ. ಇಲ್ಲಿ ಕುಂತಾರಲ್ರಿ ಇವರು ನಮ್ಮ ಮನೆಯವ್ರ ಸೋದರ ಮಾವನ ಹೆಂಡತಿ. ನೀನ್ ನೋಡ್ಕೈತಿ ಬಾರ್ಸುಸನ್ ನೋಡ್ಕೈತಿ. ಬಾ ಹೇ ಹಿಡಿ 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 ತಿನ್ನಲ್ಲ ಮುಗಿಯ ಮಟ್ಟ ನೋಡೋದು ಎಲ್ಲ ಗೊತ್ತೈತ. ಹಾಲು ಹಾಕಬೇಕಂತೂ ಬೇಡ, ಕೈಯಲ್ಲಿ ಒಳಗೋಗುದು ನೆನ್ಸ್ಕೊಂತಿರ್ಬೇಕು ಅವಾಗ ಇವಾಗ. ಅದು ಕೂದಲಪ್ಪ ಹೋಗಾರ ಆ ಮನೆಗೆ ಇವ್ರು ಬಾಡಿಗೆ ಹೋಗ್ಬಿಟ್ಟಾರೆ. ಹುಡುಗನ್ ರೂಮ್ನಾಗ ಒಂದ್ ಹುಡುಗ ಸತ್ತದಂತ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಕ್ಯಾಟನ್ ಹೆಂಗ್ ಎತ್ಕೊಂಡ್ ಕುಂತಾರ. ಬಾಡಿಗೆ ಇದ್ರ ಒಂದ್ ಮನೆ ದೆವ್ವ ಮನಿ ಅಂದ್ರೆ ಅದು ಪಟೇಗಾರ ಮನಿ ಅಂತವ. ಅವ್ರೆಲ್ಲ ಪಾರ್ಟಿ ಗಿಟ್ಟಿ ಗುಜರಾತಿ ತಿನ್ಕಂತ ಕುಡ್ಕಂತ ಇದು ಮಾಡಿ ಹಂಗ ಮಾಡ್ಕೊಂಡಿದ್ರು ಅವ್ರ ಮನಿ. ಆದ್ರೂ ಏನೈತೆ ನಾವು ಸಣ್ಣದು ಯಾಕೆ ಹೋಗತಿ ಬಂದ್ಬಿಡೋದು ಸಂಕಿತ ಒಣಕಕ್ ಹೋದ್ರ ನನ್ ಮಗನ್ ನೋಡಿ ನನಗೂ ಸ್ವಲ್ಪ ಉಯ್ಯಾಲೆ ಆಡ್ಬೇಕನ್ನಿಸ್ತು. ನಾನು ಆಡಾತಿದ್ದೆ ನೋಡ್ರಿ. ಏನೈತಿ ಏನಿಲ್ಲ ಕೈಯಾಗ ನೋಡಿ ತುಂಬ್ಕೊಂಬ. ಅದ ನೀರ್ ಹಾಕಂತ ಅದಕ್ ನೀರ್ ಖಾಲಿ ಆಗಿದ್ದಕ್ಕ ಇಲ್ಲಿ ನಮ್ಮ ಮನೆಯವರು ಹೊಲಾದು ತೋರ್ಸಾತಿದ್ರು. ಸೊ ನೋಡಾತಿದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ ದೊಡ್ಡಮ್ಮರು ಹಪ್ಪಳ ಕರೇನು ಪಾಪ ಅಡಿಗೆದು ಮಾಡ್ತೇನಿ ಇರ್ರಿ ಇವತ್ತೊಂದ್ ದಿವಸ ಅಂತಂದ್ರು. ಅದ್ರ ಬೇರೆ ನಾವು ಆ ಮನಿಯೊಳಗೆ ಊಟ ಮಾಡಿ ಬಂದಿದ್ವಿ, ಇನ್ನೊಂದ್ ಮನಿ ಇತ್ತಲ್ಲ. ಸೊ ಅದಕ್ಕೆ ಸ್ನ್ಯಾಕ್ಸಿಗಷ್ಟ ಹಪ್ಪಳ ಕರೆದ್ ಕೊಡ್ರಿ ಅಂತ ಹೇಳಿ ಅದಕ್ಕೆ ಕರೆದ್ ಕೊಡಾತಿದ್ರು ನೋಡ್ರಿ. ನೋಡಿ ಎಷ್ಟು ದೊಡ್ಡ ದೊಡ್ಡ ಹಪ್ಪಳ ಅದಾವ ಅಂತೇಳಿ. ಇದಕ್ಕೆ ಖಾರ ಹಪ್ಪಳ ಏನೋ ಅಂತಾರ, ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ಈ ಹಪ್ಪಳ ಭಾಳ ಟೇಸ್ಟ್ ಇರ್ತವು, ಸಿಕ್ಕಾಬಿಟ್ಟು ದೊಡ್ಡ ದೊಡ್ಡ ಆಗ್ತಾವ ನೋಡ್ರಿ ಕರೆದ ತಕ್ಷಣ. ಆದ್ರೂ ನಿತ್ ಮಾಡಕ್ ಆಗಲ್ಲವ, ತುಂಬ್ತೀವಿ ಅಂದ್ರೆ ಮಾಡಿ ಮಾಡತ್ತ. ಹೌದು, ನಿಮ್ಗೆ ನಿಲ್ಲಕ್ ಆಗಲ್ಲ ಐತೆ, ಆಗೋದಿಲ್ಲ ಮೇಡಮ್. ನಮ್ಮಂತವ್ರೆ ಕಾಲು ಹಿಡ್ಕೊತೇವಿ, ನಿಮ್ಮ ಅಂದ್ರೆ ಯಾವ ಲೆಕ್ಕ? ನಂದು ಊಟ ಮಾಡ್ಕೊಂಡು ಆಮೇಲೆ ಥಂಡಿ ಹೆಂಗ್ ಬೀಳ್ತಲ್ಲ ಜಾಸ್ತಿ ಆಗುತ್ತೆ. ಹೌದು ಹೌದು. ಕರೆಂಟ್ ಎಷ್ಟೊತ್ತಿಗೆ ಬರ್ತವ? ಏನವ ಇವತ್ತು ಯಾಕೆ ಹೋಗ್ಯಾಬಿಟ್ಟಾವ? ಮತ್ತೆ ಎಡಿ ಹಾಕ್ತೇವೆ ನೋಡು. ಇಲ್ಲಿ ಹಪ್ಪಳ ಕರಿ ಹಾಕ್ತಾರ, ಹಂಗ ಇಲ್ಲಿ ಬ್ಲ್ಯಾಕ್ ಟೀ ಇಟ್ಟಾರ ನೋಡ್ರಿ. ವಾವ್, ಇಲ್ಲಿ ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಹಪ್ಪಳ ರೆಡಿ ಆದು ನೋಡ್ರಿ. ಈಗ ಎಲ್ಲಾರು ಕುಂತ್ಕೊಂಡು ತಿಂತೇವಿ. ಬಿಸಿ ಬಿಸಿ ಹಪ್ಪಳ ತಿನ್ರಿ.
ಇಲ್ಲಿ ನೋಡ್ರಿ ಎಲ್ಲಾರು ಕುಂತ್ಕೊಂಡು ಹಪ್ಪಳ ಅದು ತಿನ್ನಾತಿದ್ವಿ, ಅದ್ರ ಜೊತೆ ಬಿಸಿ ಬಿಸಿ ಚಾ ಕೂಡ ಸಖತ್ತಾಗಿರ್ತೈತಿ ನೋಡ್ರಿ. ನೀ ಬೇಕಾದಾಗ ಅದು ತಿಂತೈತಿ. ಬಾ ಬಾ ಇದ್ದಾಗ ಎಲ್ಲಾರು ಹಾಕ್ಬೇಡಿ, ಯಾರು ಒಬ್ರು ಹಾಕ್ರಿ. ಮಗಾರಿ ನೀ ಜಾಗಿಂಗ್ ಸ್ವಲ್ಪ ಹಾಕ್ಬೇಕು. ತಿಂತ ಹೋಗೋ ಸ್ವಲ್ಪ ಹಾಕ್ಬೇಡ. ಹಾಕೋ ಬೇಡ ಎದಕ್ಕೆ ಇದು ಮಾಡ್ಕೊಳ್ತೀರಿ? ಅದನ್ನ ಕರ್ಕೊಂಡು ಹೋಗ್ತಿ ಬಚ್ಚಿನ ಮನೆಗೆ ಹಾಕಿ ಬಾಳೆ ಹಾಕ್ಬಿಡ್ತಾನೆ. ಎಲ್ಲಿ ಬಿಡ ಅದೇನು ಎಲ್ಲಾರು ಹಪ್ಪಳ ತಿನ್ನೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಕ್ಯಾಟ್ ಎಷ್ಟು ಕ್ಯೂಟ್ ಐತೆ ಅಂತ ಹೇಳಿ ನನ್ನ ಮಗ ಅಂದ್ರಿ ಒಟ್ಟ ಬಿಡವಲ್ಲ. ಹೇಳ್ರಿಪ್ಪ, ಹಳ್ಳಿ ಜೀವನ ಒಂಥರ ಚಂದ ನೋಡ್ರಿ. ಯಾಕಂದ್ರೆ ಅಲ್ಲಿ ಕ್ಲೈಮೇಟ್ ಆಯಿತು, ಹವಾಮಾನ, ಗಾಳಿ ಎಲ್ಲ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ. ಫೈನಲಿ ಈಗ ಮನೆಗೆ ಹೊಂಟಿದ್ವಿ ನೋಡ್ರಿ. ಅದಕ್ಕೆ ನಮ್ಮ ದೊಡ್ಡಮ್ಮರದು ಕುಕ್ಮ ಕೊಟ್ಟು ಬ್ಯಾಡ್ ಅಂದ್ರು ಗಿಫ್ಟ್ ಅದು ಕೊಟ್ಟರು. ಮತ್ತು ಈಗ ಆ ಮನೆಗೆ ಹೋಗ್ಬೇಕು ನೋಡ್ರಿ. ಇನ್ನೊಂದು ಮನೆ ತೋರಿಸಿದ್ನಲ್ಲ ಹಿಂದಿನ ವಿಡಿಯೋದೊಳಗೆ, ಸೊ ನಾವೀಗ ಮತ್ತೆ ಆ ಮನೆಗೆ ಹೋಗ್ತೀವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.